SRH ತಂಡದ ಮಾಲೀಕರಿಗೆ ಎರಡು ಸಂಕಷ್ಟಗಳು ಎದುರಾಗಿದೆ. ನಮಗೆ ಉಚಿತ ಟಿಕೆಟ್ ಬೇಕು, ಉಚಿತ ಪಾಸ್ ಬೇಕು. ಈ ಒಂದು ರಾಜೀವ್ ಗಾಂಧಿ ಕ್ರೀಡಾಂಗಣದ ಅಧ್ಯಕ್ಷರು ಈಗ ಕಾವ್ಯ ಮಾರನ್ಗೆ ಕಿರುಕುಳ ಕೊಡ್ತಾ ಇದ್ದಾರಂತೆ. ಏನದು ಸಂಕಷ್ಟ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ತೀರ್ಥಸ್ವಾಮಿ ಕಡೂರು. 2025ನೇ ಸೀಸನ್ನ IPL ಟೂರ್ನಿ ಅದ್ದೂರಿಯಾಗಿ ಪ್ರಾರಂಭಗೊಂಡು ಮುಂದುವರಿತಾ ಹೋಗ್ತಾ ಇದೆ. ಆಲ್ರೆಡಿ ಕೆಲವು ಟೀಮ್ಗಳು 2-3 ಮ್ಯಾಚ್ ಆಡ್ತಾ ಇದೆ, ಗೆಲುವು ಸೋಲಿದೆ. ಇದರ ನಡುವೆ SRH ತಂಡ ಮೊದಲನೇ ಮ್ಯಾಚಲ್ಲೇ RR ವಿರುದ್ಧ ಒಂದು ವಿಧ್ವಂಸಕ ಬ್ಯಾಟಿಂಗ್ ಪ್ರದರ್ಶನ ಮಾಡಿತ್ತು. ಅಂದರೆ 286 ರನ್ಗಳನ್ನು ಟಾರ್ಗೆಟ್ ಕೊಡುವ ಮೂಲಕ ಉಳಿದ ತಂಡಗಳಿಗೆ ಒಂದು ರೀತಿ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಬೌಲರ್ಗಳು ಕೂಡ ಈ ಒಂದು ಟಾರ್ಗೆಟನ್ನು ನೋಡಿ ಶಾಕ್ ಆಗಿದ್ರು. ಆದರೆ ಇನ್ನು ನಂತರದ 2 ಮ್ಯಾಚ್ಗಳಲ್ಲಿ SRH ಹೀನಾಯವಾಗಿ ಸೋಲನ್ನು ಕಂಡಿದೆ. ಇದರ ಮಾಲೀಕರಿಗೆ ಕಾವ್ಯ ಮಾರನ್, ಇದರ ಮಾಲೀಕರು SRH ತಂಡದ ಮಾಲೀಕರು ಕಾವ್ಯ ಮಾರನ್ಗೆ ಇದು ಭಾಳ ಒಂದು ಸಂಕಷ್ಟ, ಅಂದರೆ ಬೇಸರ ತಂದಿದೆ. ಈ ಒಂದು ಸೋಲು ಗೆಲುವು ಒಂದು ಕಡೆ ಆದರೆ ಕಾವ್ಯ ಮಾರನ್ಗೆ ಇದೀಗ ಮತ್ತೊಂದು ಸಂಕಷ್ಟ ಕೂಡ ಎದುರಾಗಿದೆ. ಸಂಕಷ್ಟ ಅಂತ ಹೇಳ್ಬೋದು, ಇಲ್ಲ ಸಮಸ್ಯೆ ಅಂತ ಹೇಳ್ಬೋದು, ಇಲ್ಲ ಕಿರಿಕಿರಿ ಅಂತ ಹೇಳ್ಬೋದು. ಏನಂದರೆ ಹೈದರಾಬಾದು SRH ತಂಡದ ಹೋಮ್ ಗ್ರೌಂಡ್. ಈ ಒಂದು ರಾಜೀವ್ ಗಾಂಧಿ ಕ್ರೀಡಾಂಗಣದ ಅಧ್ಯಕ್ಷರು ಈಗ ಕಾವ್ಯ ಮಾರನ್ಗೆ ಕಿರುಕುಳ ಕೊಡ್ತಾ ಇದ್ದಾರಂತೆ. ಏನದು ಕಿರುಕುಳ ಅಂದರೆ, ನಮಗೆ ಉಚಿತ ಟಿಕೆಟ್ ಬೇಕು, ಉಚಿತ ಪಾಸ್ ಬೇಕು. ಆಲ್ರೆಡಿ ಪ್ರತಿ ಸೀಸನಲ್ಲೂ ಕೂಡ ಪ್ರತಿ ಮ್ಯಾಚ್ಗೂ 50 ಉಚಿತ ಟಿಕೆಟ್ಗಳನ್ನು ಆ ಒಂದು ಅಧ್ಯಕ್ಷರಿಗೆ ಕೊಡ್ತಾ ಇದ್ದಾರೆ. ಆದರೆ ಆ ಅಧ್ಯಕ್ಷರು ಈಗ ನಮಗೆ ಇನ್ನೂ 50 ಎಕ್ಸ್ಟ್ರಾ ಉಚಿತ ಟಿಕೆಟ್ಗಳು ಬೇಕು ಅಂತ ಕಾವ್ಯ ಮಾರನ್ಗೆ ಒಂದು ಒತ್ತಡ ತರ್ತಾ ಇದ್ದಾರೆ. ಅಂದರೆ SRH ತಂಡದ ಮ್ಯಾನೇಜ್ಮೆಂಟ್ಗೆ ಒತ್ತಡ ತರ್ತಾ ಇದ್ದಾರೆ. ನಮಗೆ ಇನ್ನೂ ಎಕ್ಸ್ಟ್ರಾ 50 ಟಿಕೆಟ್ ಕೊಡಬೇಕು, ಇಲ್ಲಾಂದರೆ ನಾವು ಒಂದು ಆ ಸ್ಟ್ಯಾಂಡನ್ನು ಬ್ಲಾಕ್ ಮಾಡ್ತೀವಿ, ಇಲ್ಲಾಂದರೆ ನಿಮಗೆ ಯಾವುದೇ ಮ್ಯಾಚ್ ಆಡೋದಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿರಲ್ಲ ಅನ್ನೋ ಥರ ಅವರು ಅಧ್ಯಕ್ಷರು ಕಡೆಯಿಂದ ಆ ಥರ ಒಂದು ಟ್ರೀಟ್ ಮಾಡ್ತಾ ಇದ್ದಾರೆ. ಇದರಿಂದ ಬೇಸತ್ತು ಹೋಗಿರುವ ಕಾವ್ಯ ಮಾರನ್ ಮ್ಯಾನೇಜ್ಮೆಂಟ್ ಮೂಲಕ ಅವರಿಗೆ ಅಧ್ಯಕ್ಷರಿಗೆ ಮೇಲ್ ಮಾಡಿಸಿದ್ದಾರೆ. ಇದೇ ಥರ ನೀವೇನಾದರೂ ಕಂಟಿನ್ಯೂ ಮಾಡಿದ್ರೆ ನಾವು ಹೋಮ್ ಗ್ರೌಂಡನ್ನು ಬದಲಾವಣೆ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಹೈದರಾಬಾದ್ ಕ್ರೀಡಾಂಗಣ ಅಂದರೆ ರಾಜೀವ್ ಗಾಂಧಿ ಕ್ರೀಡಾಂಗಣ, ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅಂತ ಕೂಡ ಕರೀತಾರೆ, ಮತ್ತು ಉಪ್ಪಳ ಕ್ರೀಡಾಂಗಣ, ಲೋಕಲಲ್ಲಿ ಉಪ್ಪಳ ಕ್ರೀಡಾಂಗಣ ಕೂಡ ಅಂತ ಕರೀತಾರೆ. ಈ ಒಂದು ಸ್ಟೇಡಿಯಮನ್ನು ನಾವು ಹೋಮ್ ಗ್ರೌಂಡ್ ಆಗಿ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತೀವಿ ಅಂತ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಮುಂದೆ ಯಾವ ರೀತಿ ಈ ಒಂದು ಮುಸುಕಿನ ಹಗ್ಗ ಜಗ್ಗಾಟ ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ಮುಂದೆ ನೋಡಬೇಕಾಗಿದೆ. ಬಟ್ ಆದರೆ ಒಂದು ಕಡೆ ಕಾವ್ಯ ಮಾರನ್ನು ಈ ಒಂದು SRH ತಂಡ ಈ ಸತತ 2 ಸೋಲ್ಗಳಿಂದ ಬೇಸರವಾಗಿದ್ದಾರೆ. ಅದು ನಿಜ. ಅಂದರೆ SRH ಯಾವ ರೀತಿ ಇತ್ತು ಅಂದರೆ, ಫಸ್ಟ್ ಮ್ಯಾಚ್ ನೋಡಿದ ತಕ್ಷಣ ನೆಕ್ಸ್ಟು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. 300 ಟಾರ್ಗೆಟ್ ಹೊಡೆಯೋದು ಯಾರಂದರೆ 300 ರನ್ಗಳನ್ನು ಯಾರಾದರೂ ಹೊಡೆದ್ರೆ ಅದು SRH ಮಾತ್ರ. ಅವರ ಬ್ಯಾಟಿಂಗ್ ಲೈನಪ್ ಆ ಥರ ಇದೆ. ಅವರ ಬ್ಯಾಟಿಂಗ್ ಲೈನಪ್ ಮುಂದೆ ಯಾವ ಬೌಲರ್ ಕೂಡ ನಿಲ್ ಅಂತ ಹೇಳ್ತಾ ಇದ್ರು. ಬಟ್ ಆದರೆ ಇನ್ನು 2 ಮ್ಯಾಚ್ ಏನಾಯಿತು ಅಂತ ನಿಮಗೆ ಗೊತ್ತಿದೆ. ಬ್ಯಾಟ್ ಅಂದರೆ ರನ್ ಗಳಿಸೋಕ್ಕೆ ಅಂದರೆ 200 ಹತ್ತತ್ರ ಹೊಡೆಯೋಕ್ಕೂ ಕೂಡ SRH ಬ್ಯಾಟ್ಸ್ಮನ್ಗಳು ಕಷ್ಟಪಡ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಕಾವ್ಯ ಮಾರನ್ಗಾಗಿರ್ಬೋದು, ಇಲ್ಲ ಫ್ಯಾನ್ಸ್ಗಾಗಿರ್ಬೋದು ಅತಿಯಾದ ಆತ್ಮವಿಶ್ವಾಸ ಬಂತ, ಇಲ್ಲ ಆಟಗಾರರಿಗೆ ಬ್ಯಾಟ್ಸ್ಮನ್ಗಳಿಗೆ ಓವರ್ ಕಾನ್ಫಿಡೆನ್ಸ್ ಬಂತ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮುನ್ನೆಲೆಗೆ ಬರುತ್ತೆ. ಇದೆಲ್ಲ ಕ್ರಿಕೆಟ್ ಸೋಲು ಗೆಲುವು ಇದೆಲ್ಲ ಒಂದು ಕಡೆ ಆದರೆ, ಈಗ ಕಾವ್ಯ ಮಾರನ್ನು ಏನು ಮಾಡ್ತಾರೆ? ಇದೇ ಕಂಟಿನ್ಯೂ ಆದರೆ ಅಧ್ಯಕ್ಷರು, ಅಲ್ಲಿನ ರಾಜೀವ್ ಗಾಂಧಿ ಹೈದರಾಬಾದ್ ಹೋಮ್ ಗ್ರೌಂಡಿನ ಅಧ್ಯಕ್ಷರು ಏನಾದರೂ ನಮಗೆ ಇನ್ನೂ ಪಾಸ್ ಬೇಕು, ಫ್ರೀ ಪಾಸ್ ಬೇಕು ಅಂತ ಏನಾದರೂ ಪ್ರೆಷರ್ ಹಾಕಿ ಕಾವ್ಯ ಮಾರನ್ಗೆ ಇದರಿಂದ ಕಿರಿಕಿರಿಯಾಗಿ ಮುಂದೆ ಏನು ಮಾಡ್ತಾರೆ ಅಂತ ನೋಡೋದಾದರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗ್ತಿದೆ ಅಂದರೆ, ಇದೇ ಥರ ಏನಾದರೂ ನೆಕ್ಸ್ಟ್ ಮ್ಯಾಚ್ಗೆ ಅವರು ಫ್ರೀ ಟಿಕೆಟ್ ಬೇಕು, ನಮಗೆ 100 ಫ್ರೀ ಟಿಕೆಟ್ ಬೇಕು, 200 ಫ್ರೀ ಟಿಕೆಟ್ ಬೇಕು ಅಂತ ಏನಾದರೂ ಪ್ರೆಷರ್ ಹಾಕಿದ್ರು ಅಂದರೆ ನಾವು 100% ಅಂದರೆ ನಮ್ಮ ಹೋಮ್ ಗ್ರೌಂಡನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡೋ ಚಾನ್ಸ್ ಕೂಡ ಇರುತ್ತೆ ಅನ್ನೋ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಅಂದರೆ ಫ್ಯಾನ್ಸ್ ಆಗಿರ್ಬೋದು, ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಯಾಕೆ ಈ ಥರ ಸಮಸ್ಯೆ ಮಾಡ್ಕೊಂಡು ಯಾಕಿದ್ದೀರಾ, ಬೆಂಗಳೂರಿಗೆ ಶಿಫ್ಟ್ ಆಗಿ. ಬೆಂಗಳೂರಲ್ಲೂ ಕೂಡ SRHಗೆ ಒಂದು ಒಳ್ಳೆ ಸಪೋರ್ಟಿವ್ ಆಗಿರುತ್ತೆ. ಅಂದರೆ ಇನ್ನೊಂದು ವಿಚಾರ ಏನಂದರೆ, ಕಳೆದ ಡೆಲ್ಲಿ ವಿರುದ್ಧದ ಮ್ಯಾಚಲ್ಲಿ ನಿಮಗೆ RCB ಕೂಡ ಘೋಷಣೆ ಕೂಡ ಬಂತು. ಅಂದರೆ SRH ಹೋಮ್ ಗ್ರೌಂಡು, ಅಲ್ಲೂ ಕೂಡ RCB ಕೂಡ ಒಂದು ಘೋಷಣೆ ಕೂಗಿದ್ರು. ಇದು ಒಂದು ರೀತಿ ಏನಾಗುತ್ತೆ ಅಂದರೆ ಕನೆಕ್ಟ್ ಆಗ್ಬೋದು, ಬೆಂಗಳೂರಿಗೆ ಅವ್ರು ಹೋಮ್ ಗ್ರೌಂಡ್ ಶಿಫ್ಟ್ ಮಾಡ್ಬೋದು, ಇಲ್ಲೂ ಫ್ಯಾನ್ಸ್ ಕೂಡ ಅವರಿಗೆ SRHಗೆ ಸಪೋರ್ಟಿವ್ ಆಗಿರ್ತಾರೆ, ಸಪೋರ್ಟ್ ಮಾಡ್ಬೋದು ಅನ್ನೋ ಉದ್ದೇಶ ಕೂಡ SRH ಮ್ಯಾನೇಜ್ಮೆಂಟ್ಗೆ ಇರುತ್ತೆ. ಸೊ ಇದೆಲ್ಲ ನೋಡೋದಾದರೆ ಯಾಕೆ ಈ ರೀತಿ ಆಗುತ್ತೆ ಅಂದರೆ, ಫ್ರೀ ಟಿಕೆಟ್ ಏನಕ್ಕೆ ಇದು ಮಾಡಬೇಕು, ಪ್ರೆಷರ್ ಏನಕ್ಕೆ ಹಾಕ್ಬೇಕು ಮ್ಯಾನೇಜ್ಮೆಂಟ್ಗೆ ಅನ್ನೋ ಕೂಡ ವಿಚಾರಗಳು ಬರುತ್ತೆ. ಅಂದರೆ ಎಲ್ಲ ಕ್ರೀಡಾಂಗಣ ಹೋಮ್ ಗ್ರೌಂಡಲ್ಲಿ ಅಥವಾ ಎಲ್ಲ ಫ್ರಾಂಚೈಸಿಗೂ ಕೂಡ ಈ ಸಮಸ್ಯೆ ಎದುರಿಸಿರ್ತಾರೆ. ಕೆಲವರು ಇದನ್ನು ಮ್ಯಾನೇಜ್ ಮಾಡ್ಕೊಳ್ತಾರೆ, ಕೆಲವರು ದೊಡ್ಡದು. ಬಟ್ ಇಲ್ಲಿ ಕಾವ್ಯ ಮಾರನ್ಗೂ ಮತ್ತು ಮ್ಯಾನೇಜ್ಮೆಂಟ್ ಅಂದರೆ SRH ಮ್ಯಾನೇಜ್ಮೆಂಟ್ಗೂ ಕೂಡ ರಾಜೀವ್ ಗಾಂಧಿ ಕ್ರೀಡಾಂಗಣದ ಅಧ್ಯಕ್ಷರು ಅವ್ರಿಗೂ ಕೂಡ ಒಂದು ರೀತಿ ಇಲ್ಲಿ ಸಮಸ್ಯೆ ಉಂಟಾಗಿದೆ. ಅಂದರೆ ಕಳೆದ ವರ್ಷದಿಂದ ಈ ಸಮಸ್ಯೆ ಇತ್ತು, ಇದು ಇನ್ನೂ ಜಾಸ್ತಿ ಕಂಟಿನ್ಯೂ ಆಗ್ತಾ ಇದೆ ಅನ್ನೋ ಕೂಡ ಮಾಹಿತಿ ಹೊರಬಂದಿದೆ. ಇನ್ನೊಂದು, ಕ್ರಿಕೆಟ್ ಫ್ಯಾನ್ಸ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅಂದರೆ ಫ್ರಾಂಚೈಸಿಗಳು ಫ್ರೀ ಟಿಕೆಟ್ ಕೊಡಬೇಕಾ, ಎಲ್ಲ ಅವ್ರ ಹತ್ರನೇ ಇರುತ್ತೆ ಅಂತ ಇಲ್ಲ. ಬಟ್ ಏನಂದರೆ BCCI ಅಂಡರಲ್ಲಿ ಇರುತ್ತೆ. ಬಟ್ ಇಲ್ಲಿ ಫ್ರಾಂಚೈಸಿಗಳಿಗೂ ಕೂಡ ಇಷ್ಟು ಫ್ರೀ ಟಿಕೆಟ್ ಅಂತ ಅವೈಲೇಬಲ್ ಇರುತ್ತೆ. ಅವರು ಯಾರಿಗಾದರೂ ಅದನ್ನು ಕೊಡ್ಬೋದು. ಇದು ಈಗ ಕೇವಲ ಹೈದರಾಬಾದ್ ತಂಡಕ್ಕೆ ಮಾತ್ರ ಈ ಪ್ರೆಷರ್ ಅಥವಾ ಈ ಕಿರುಕುಳ ಅಂತ ಅನ್ಕೋಬೇಡಿ, ಎಲ್ಲ ಟೀಮ್ಗೂ ಇರುತ್ತೆ. ಬಟ್ ಅವರು ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ.
ಎಲ್ಲ ಅಧ್ಯಕ್ಷರು ಎಲ್ಲ ಕ್ರೀಡಾಂಗಣದ ಒಂದು ಮ್ಯಾನೇಜ್ಮೆಂಟ್ ಇದೇ ಥರ ಇರಲ್ಲ. ಇಲ್ಲಿ RCBಗೂ ಈ ಥರ ಸಮಸ್ಯೆ ಎದುರಾಗಿರ್ಬೋದು. ಬಟ್ ಅವರವರು ಲೆವೆಲಲ್ಲಿ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಫ್ರೀ ಟಿಕೆಟ್ ಎಷ್ಟು ಬೇಕೋ ಅಷ್ಟನ್ನು ಪ್ರೊವೈಡ್ ಮಾಡಿ ಈ ಒಂದು ರೀತಿ ಸಮಸ್ಯೆಯನ್ನು ಇದು ಬಗೆಹರಿಸ್ಕೊಳ್ತಾ ಇದ್ದಾರೆ. ಬಟ್ ಇದು SRHಗೆ ಭಾಳ ಒಂದು ರೀತಿ ಸಮಸ್ಯೆ ಉಂಟಾಗಿದೆ. ಕಾವ್ಯ ಮಾರನ್ ಕೂಡ ಇದರಿಂದ ಬೇಸತ್ತಿದ್ದಾರೆ. ಅಂದರೆ ಒಂದು ಕಡೆ ಮ್ಯಾಚ್ ಸತತ ಸೋಲ್ತಾ ಇದೆ. ಅದ್ರ ಜೊತೆಗೆ ಇದು ಕೂಡ ಕಾವ್ಯ ಮಾರನ್ಗೆ ಒಂಥರ ತಲೆನೋವು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಟ್ ಏನಂತಂದರೆ ಆಗೇನಾದರೂ ಶಿಫ್ಟ್ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಟ್ರೆಂಡ್ ಆಗ್ತಿದೆ ಅಂದರೆ ಬೆಂಗಳೂರಿಗೆ ಶಿಫ್ಟ್ ಮಾಡಿ ನಾವು RCB ಜೊತೆಗೆ ಫ್ಯಾನ್ಸ್ ಏನು ಹೇಳ್ತಿದ್ದಾರೆ ಅಂದರೆ RCB ಜೊತೆಗೆ ನಾವು SRHಗೂ ಕೂಡ ಸಪೋರ್ಟ್ ಮಾಡ್ತೀವಿ. ಯಾಕೆ ಅಲ್ಲಿ ಆ ಕ್ರೀಡಾಂಗಣದಲ್ಲಿ ನಿಮಗೆ ಕಿರಿಕಿರಿ ಆಯ್ತು ಅಂದರೆ ಯಾಕೆ ಇರ್ತೀರಾ? ಬನ್ನಿ ಈ ಕಡೆ ಬೆಂಗಳೂರಿಗೂ ಬನ್ನಿ, ನಮಗೂ ಒಳ್ಳೆ ಮನೋರಂಜನೆ ಇರುತ್ತೆ. ಈ ಕಡೆ ಶಿಫ್ಟ್ ಆಗಿ ನಾವು ಕೂಡ ನಿಮಗೆ SRH ಮ್ಯಾಚ್ ಇದ್ದಾಗ ನಾವು RCB ಫ್ಯಾನ್ಸು ನಿಮಗೂ ಸಪೋರ್ಟ್ ಮಾಡ್ತೀವಿ ನಾವು ಕೂಡ ಒಂದು ಮಾತನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಚರ್ಚೆ ಮಾಡ್ತಾಯಿದ್ದಾರೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ವಿಚಾರ ಆಗಿತ್ತು. ಸೊ ನೆಕ್ಸ್ಟು ಏನು ಮಾಡ್ತಾರೆ ಕಾವ್ಯ ಮಾರನ್ನು ಮತ್ತು ಅವರ ಅಧ್ಯಕ್ಷರು ಅಂದರೆ ಆ ಕ್ರೀಡಾಂಗಣದ ಅಧ್ಯಕ್ಷರು ಯಾವ ರೀತಿ ಅವರು ಬಗೆಹರಿಸ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.